ಬಲದಲ್ಲಿ ಭೀಮ, ತಾಳ್ಮೆಯಲ್ಲಿ ರಾಮ, ಕೋಪದಲ್ಲಿ ವ್ಯಾಘ್ರನಿಗಿಂತ ಜಾಸ್ತಿ. ನಾನೀಗ ರಾಮ ಅಲ್ಲ, ರಾವಣ. ಪ್ರೋತ್ಸಾಹ ನಮ್ಮ ಈ ಅದ್ಭುತ ತಂಡದ ಇದು ನಮ್ಮ ಗಜರಾಮದ ಹೆಮ್ಮೆಯ ಚಿತ್ರತಂಡ. ಇದೇ ಫೆಬ್ರವರಿ 7ನೇ ತಾರೀಕು ಚಿತ್ರಮಂದಿರದಲ್ಲಿ ರಾರಾಜಿಸುವುದು. ಎಲ್ಲ ಆತ್ಮೀಯ ಪ್ರೀತಿಯ ಯೂಟ್ಯೂಬ್ ಮತ್ತು ಪತ್ರಿಕಾ ಮತ್ತು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಸಾಕಷ್ಟು ಜನ ಗೊತ್ತು, ನಾನು ಹೀರೋ ಆಗಿದ್ದಾಗ ಸಾಕಷ್ಟು ಜನ ಬಂದಿರಲಿಲ್ಲ ಇಂಡಸ್ಟ್ರಿಗೆ, ಇನ್ನೊಂದು ಜನ ಬಂದಿರ್ತಾರೆ. ಮತ್ತು ಗೊತ್ತಿರೋದು ಗೊತ್ತು, ಶಿಷ್ಯ ದೀಪಕ್ ಅಂತಾರೆ. 1-2 ವರ್ಷ ಆಗಿದೆ. ಇದಾದ್ಮೇಲೆ ಅವಾಗ ಒಂದೊಂದು ಸಿನಿಮಾ ಮಾಡ್ತಾಯಿದ್ದೆ. ಬಟ್ ಈ ಸಿನಿಮಾ ನಾನು ಸೆಕೆಂಡ್ ಟೈಮು ಇದು ಹೇಳ್ತಾ ಇರೋದು, ಇದೇ ವೇದಿಕೆ. ಸರ್ ನೆಕ್ಸ್ಟ್ ಟೈಮ್ ಇಲ್ಲಿ ಮಾಡಬೇಡಿ ಸರ್, ಬೇರೆ ಕಡೆ ಮಾಡೋಣ. ವಾಟ್ ಬ್ರದರ್, ಯಾವ್ದಾರ ಒಳ್ಳೆ ಸಕ್ಸಸ್ ಮೀಟ್ ಅಂತ ನಾವು ಹೇಳ್ತೇವೆ. ಒಳ್ಳೆ ಸಾರ್ ಹೋಟ್ಲಲ್ಲಿ ಮಾಡಬೇಕು. ಮತ್ತೆ ರಿವೈಂಡ್ ಮಾಡಿ ಹಾಕಿದ್ರೆ ಇದೇ ಬರ್ತಾ ಇರುತ್ತೆ. ಇದೇ ಸ್ಟೇಜ್ ಇಲ್ಲಿ ಪಕ್ಕಾ ಸಕ್ಸಸ್ ಆಗುತ್ತೆ, ಪಕ್ಕಾ ಚೆನ್ನಾಗಾಗುತ್ತೆ. ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್. ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು. ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್. ದ ಮ್ಯೂಸಿಕ್, ದ ಬ್ಯಾಕ್ಗ್ರೌಂಡ್ ಸ್ಕೋರ್. ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಮೆಲೋಡಿ ಸಾಂಗ್ಗಳು ಕೇಳಿಕೊಂಡು ಇದು ಗಜರಾಮಾಗಿ ಬಂದರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡೋಕ್ಕಾಗುತ್ತಾ ಅಂತ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನು ಫಸ್ಟ್ ಆಫ್ ಆಲ್ ಐ ಆಮ್ ಡೂಯಿಂಗ್ ಒನ್ ಆಫ್ ದ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್. ಸೊ ಮನೋಮೂರ್ತಿ ಸರ್ ಈ ಆ್ಯಕ್ಷನ್ ಸಿನಿಮಾಗೆ ಮಾಡ್ತಾರ ಅಂದೆ. ಅವಾಗ ಹೇಳಿದ್ರು ಬಾಂಡ್ರವಿ ಅಂತ ಸಿನಿಮಾ ನೋಡಿದ್ದೀರಾ ಅಂದರು. ಯಾರು ನರಸಿಂಹಣ್ಣ? ಇಲ್ಲ ಸರ್ ಅಂದೆ. ಒಂದ್ಸತಿ ನೋಡಿ ಅದು. ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಎಲ್ಲರಿಗೂ ನಮಸ್ಕಾರ. ಎಸ್, ಎಂಡಲ್ಲಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂದ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ. ಸಿನಿಮಾ ಬಗ್ಗೆ, ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್, ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನನಗೆ ಸ್ಟೋರಿ ಹೇಳಿ ಈ ಸಿನಿಮಾನ, ಅವ್ರದ್ದು ಬಾಂಡ್ರವಿ ಸಿನಿಮಾ ರಿಲೀಸ್ ಇತ್ತು, ಆ ಟೈಮಲ್ಲಿ ನನಗೆ ಕತೆ ಹೇಳಿದ್ರು. ಬಾಂಡ್ರವಿ ಸಿನಿಮಾ ಅಂದ್ಕೊಂಡಂಗೆ ಆಗಲಿಲ್ಲ, ಅದೆಲ್ಲರಿಗೂ ಗೊತ್ತು. ಮಳೆ ಬಂತು, ಸೊ ತುಂಬ ಕಷ್ಟ ಆಯಿತು. ಅಷ್ಟರೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ. ಆವಾಗ ಏನಾಯಿತು ಅಂದರೆ ಈ ಸಿನಿಮಾನ ಟೇಕ್ ಆಫ್ ಮಾಡೋದಾ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ. ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಗೊತ್ತಿಲ್ದಿರೋದು ನಾನು ಹೇಳೋಣ ಅಂತ. ಒಂದಿನ ನರ್ಸಿ ಸರ್ ಕಾಲ್ ಮಾಡ್ತಾರೆ, ಸಿನಿಮಾನ ಬಿಟ್ಬಿಡೋಣ ಸರ್, ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ. ನಾನು ಹೋಗ್ತೀನಿ. ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನಿಮಾ ಬಗ್ಗೆ, ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ಥರ ಕಷ್ಟ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವತ್ತು ಯಾರೂ ಜೊತೆಗೆ ನಿಲ್ಲಲ್ಲ, ಪ್ರೊಡ್ಯೂಸರ್ಸ್ ಜೊತೆ ಯಾರೂ ನಿಲ್ಲಲ್ಲ ಅವತ್ತು. ಅಂಥ ಸಿಚುವೇಶನಲ್ಲಿ ಆಯಿತು ಬಿಟ್ಬಿಡೋಣ, ಏನು ಮಾಡೋಕ್ಕಾಗಲ್ಲ, ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ, ನಾನು ನರ್ಸಿ ಸರು ಕಾಶಿ ಸರು ಎಲ್ಲ ಊಟ ಮುಗಿಸಿ ಹೊರಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸದಾಶಿವನಗರಲ್ಲಿ. ಇದು ಯಾರಿಗೂ ಗೊತ್ತಿಲ್ಲ. ಸದಾಶಿವನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ. MS ರಾಮಯ್ಯ ಹಾಸ್ಪಿಟಲಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊತೀವಿ. ಸೊ ಇಷ್ಟೆಲ್ಲ ಹರ್ಡಲ್ಸ್ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ. ಇಲ್ಲ, ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂದರೆ ರಾಗಿಣಿ ಮೇಡಮ್ಗೋಸ್ಕರನೇ ಬಂದೆ. ಈಗ ನೋಡ್ಕೊಂಡಂಗೆ ಆಗುತ್ತೆ ಅಂತ. ಯಾಕೆಂದರೆ ಡ್ಯಾನ್ಸ್ ಟೈಮಲ್ಲಿ ನೋಡಿದ್ದು ಸಾರೇಶ್ ಅಂತ ಮಾಡುವಾಗ ಈಗ ಒಂದು ಸ್ವಲ್ಪ ಎದುರುಗಡೆ ಭಾರಿ ಕ್ಲೋಸಲ್ಲಿ ನೋಡ್ಬೋದಲ್ಲ ಅಂದ್ಕೊಂಡು ರಾತ್ರಿನೂ ನಿದ್ದೆನೇ ಮಾಡಿಲ್ಲ. ಕಣ್ಣು ಗೊತ್ತಾಗ್ತದೆ. ಹೌದಾ? ಇವರು ನನ್ನ ಥರನೇ ನಿದ್ಗೆಟ್ಬಿಟ್ಟವ್ರೆ ಯಾರು ನೋಡಕ್ಕೆ. ಭಾರಿ ಖುಷಿ ಆಗುತ್ತೆ. ಆಮೇಲೆ ಟ್ರೇಲರ್ ಲಾಂಚು 27ನೇ ತಾರೀಕಿತ್ತು. ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು. ನಾವೆಲ್ಲ ಒಂದು ಕಡೆ ಸಂಗಮ ಆಗ್ಲಿಕ್ಕೆ ಆಗಿರಲಿಲ್ಲ. ಅದಾದಮೇಲೆ ಅವತ್ತು ನಾನು ಅಂದ್ಕೊಂಡೆ, ಅಯ್ಯಯ್ಯೋ ಟ್ರೇಲರ್ ಬಿಟ್ಬಿಟ್ರೆ ನನಗೆ ಕರೆದೇ ಇಲ್ವೇನೋ ಅಂತ. ಮತ್ತೆ ಕನ್ಫರ್ಮೇಷನ್ಗೆ ಡೈರೆಕ್ಟ್ರಿಗೆ ಮಾಡಿದೆ, ಸರ್ ಟ್ರೇಲರ್ ಬಿಟ್ಬಿಟ್ಟಿದ್ರಿ, ನಾನು ಕರೆದೇ ಇಲ್ಲ ಅಂತ. ಇಲ್ಲಪ್ಪ, ಬರೀ ಟ್ರೇಲರ್ ಮಾತ್ರ ಬಿಟ್ಟಿದ್ದೀವಿ,
ಎಲ್ಲರೂ ಆಮೇಲೆ ಕರಿತೀವಿ ಅಂತ ಅಂದರು. ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗಜರಾಮ ಅನ್ನೋ ಒಂದು ಪಿಕ್ಚರು ತುಂಬ ಅದ್ಭುತವಾಗಿ ಬಂದಿದೆ. ಸೆಟ್ಟಲ್ಲೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಸ್ಕ್ರಿಪ್ಟು ಗಜರಾಮ. ಆಮೇಲೆ ನಮ್ಮ ಹೀರೋ ಸರು ರಾಜವರ್ಧನ್ ಸರ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಒಂದು ಖುಷಿ. ತುಂಬ ಸಪೋರ್ಟಿವ್ ಮಾಡಿದ್ದಾರೆ. ಮತ್ತು ಹೊಸ ಕಲಾವಿದರು ಏನಾದರೂ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ, ಅಂಥದ್ರಲ್ಲಿ ಅಣ್ಣ ಸಿಕ್ಕಾಬಿಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಭಾರಿ ಖುಷಿ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇದು ಗಜರಾಮ, ನಾನೇನು ಹೇಳ್ತೀನಿ ಅಂದರೆ ಇಟ್ಸ್ ದ ಲೈಫ್ ಆ್ಯಂಡ್ ಲವ್ ಫೇಲ್ಯೂರ್ ಸ್ಟೋರಿ ಆಫ್ ಅ ಪೈಲ್ವಾನ್. ನನಗೆ ಯಾವನು ಪೈಲ್ವಾನ್ ಅಂದರೆ ನನಗೆ ಯಾವನು ತುಂಬ ದುಃಖ ಬರುತ್ತೆ. ಬಿಕಾಸ್ ರೆಸ್ಲರ್ಸು ಅವರು ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸ್ಪೋರ್ಟ್. ತುಂಬ ಕಷ್ಟಪಡ್ತಾರೆ. ಆ್ಯಂಡ್ ಆಮೇಲೆ ಹೋಗಿ ಅಲ್ಲಿ ಇಟ್ ಇಸ್ ನಾಟ್ ವೆರಿ ರಿವಾರ್ಡಿಂಗ್. ತುಂಬ ಹೊಡ್ಸ್ಕೊಳ್ತಾರೆ. ಗೆದ್ರೂ ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್. ಬೇರೆ ಸ್ಪೋರ್ಟ್ಸ್ ಥರ, ಕ್ರಿಕೆಟ್ ಥರ ಇರ್ಬೋದು, ಫುಟ್ಬಾಲ್ ಥರ ಇರ್ಬೋದು, ಮನೆಗೆ ಬಂದು ಇನ್ನೂ ದುಡಿತಾ ಇರ್ತಾರೆ, ಅದು ಇದು. ಸೊ ಇಟ್ಸ್ ವೆರಿ ಐ ಫೀಲ್ ವೆರಿ ಸ್ಯಾಡ್ ಪೈಲ್ವಾನ್ಸ್ ನೋಡಿದಾಗ. ಬಟ್ ಈ ಮೂವಿನಲ್ಲಂತೂ, ಈ ಮೂವಿ ಆದಮೇಲೆ ನೀವೆಲ್ಲ you will all walk away. You will feel very sorry for the character because the performances are so good. The performances, all performances. ಅಯ್ಯೋ ಒಂದು ಕಡೆ ಅಂದ್ಕೊಂಡು ನಮ್ಮ ಮೂವತ್ತು ಒಂದು ಕಡೆ ನಿಂತ್ಕೊಂಡು ಏನು ಮಾಡೋದು ಇಲ್ಲಿ. ನಾನಿಲ್ಲಿ ನನಗೆ ಯಾರು ಡೈರೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ದು ಇಟ್ಸ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬೈ ದ ವೇ. ಆ್ಯಂಡ್ ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಇಟ್ಸ್ ಆ್ಯಕ್ಷನ್ ಇರ್ಬೋದು, ಬಟ್ ಸೆಂಟಿಮೆಂಟ್. ಎಲ್ರಿಗೂ ನಮಸ್ಕಾರ. ಇದೇ ಫೆಬ್ರವರಿ 7ಕ್ಕೆ ಗಜರಾಮ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಅದಕ್ಕಿಂತ ಮುಂಚೆ ಇಲ್ಲಿ ಮಿಸ್ ಆಗಿರ್ತಕ್ಕಂಥ DOP ಚಂದ್ರು ಸರ್, ಎಡಿಟರ್ ಮತ್ತು ತುಂಬ ಟೆಕ್ನಿಷಿಯನ್ಸು ಮಿಸ್ ಆಗಿದ್ದಾರೆ. ಅವ್ರದ್ದೆಲ್ಲ ತುಂಬಾ ಇದರಲ್ಲಿ ಎಫೆಕ್ಟ್ ಇದೆ. ಮತ್ತು ಮನೋ ಸರ್ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಎಲ್ಲ ಬಂದಿದೆ. 5 ಸಾಂಗು ಬಂದಿದೆ, ಒಂದು ಟ್ರೈಲರು ಬಂದಿದೆ. ಅದ್ರ ಬಗ್ಗೆ ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಹಾಗೂ ನಿರ್ದೇಶಕರ ತಂಡ, ನಮ್ಮ ದೀಪಕ್ ಸರ್, ಫುಲ್ಲಿ ರಾಜವರ್ಧನ್, ತಪಸ್ವಿನಿ, ಸಂತು ಅಣ್ಣ, ಯಶ, ಎಲ್ಲರೂ ತುಂಬ ಒಳ್ಳೆ ಅಭಿನಯ ಮಾಡಿದ್ದಾರೆ. ಚೆನ್ನಾಗಿ ಒಳ್ಳೆ ನಾವೇನು ಅಂದ್ಕೊಂಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಸೊ ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಸೊ ಇದು ನನ್ನ ಸೆಕೆಂಡ್ ಮೂವಿ. ಓಕೆ, ಎಂಟೈರ್ ಟೀಮ್ ಸಪೋರ್ಟ್ ಇತ್ತು ಸ್ಟಾರ್ಟಿಂಗಿಂದ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್ ಎಲ್ಲರೂ ಅಷ್ಟೇ. ಇದು ಟೀಮ್ ವರ್ಕ್ ಅಂತ ಹೇಳ್ಬೋದು. ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗಿಂದ ಇದೆ, ಈಗಲೂ ಇದೆ. ಆಲ್ವೇಸ್ ಅವ್ರ ಬ್ಲೆಸ್ಸಿಂಗ್ ಇರುತ್ತೆ. ನಮ್ಮ ಮೂವಿಯಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಲೈಕ್ ನಮ್ಮ ಹೀರೋ ಜೊತೆ ಕಾಂಬಿನೇಷನ್ ತುಂಬಾ ಇದೆ. ಲೈಕ್ ಅವ್ರ ಜೊತೆನೂ ಅಷ್ಟೇ ತುಂಬ ಡೆಡಿಕೇಟೆಡ್ ಆಗಿದ್ರು. ಇಂಜುರೀಸ್ ಆಗಿದ್ರೂ ತುಂಬಾ ಎಫರ್ಟ್ ಹಾಕಿ 100% ಹಾಕಿಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ. ಈವನ್ ದೀಪಕ್ ಸರ್, ಈವನ್ ಸಂತು ಅಣ್ಣ, ಈವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್, ಅವರು ಚೆನ್ನಾಗಿ ಮಾಡಿದ್ದಾರೆ. ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ಮ ಡೈರೆಕ್ಟರ್ ಕಾರಣ. ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲರೂ ನನಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿದ್ದು. ಸೊ ಈ ಮೂವಿಗೂ ಬನ್ನಿ, 7th ಫೆಬ್ಗೆ ಬರ್ತಾ ಇದೆ. ಸಿ ಯು ಆಲ್ ದ. ಥ್ಯಾಂಕ್ ಯು. ಮೊದಲನೇಗೆ ಮಾಧ್ಯಮ ವರ್ಗದವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟು ಜನ ಸೇರಿ ನಮ್ಮ ಗಜರಾಮ ಸಿನಿಮಾನ ನೀವೆಲ್ಲ ಪ್ರಮೋಟ್ ಮಾಡಿ ಇದನ್ನು ಸಕ್ಸಸ್ ಮಾಡಬೇಕು. ಕಾರಣ ಏನಂದರೆ ನಮ್ಮ ಸುನಿಲ್ ಸರ್ ಇದ್ದಾರಲ್ಲ ಡೈರೆಕ್ಟ್ರು, ಮಾತಾಡೋದು ತುಂಬ ಕಮ್ಮಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಆ ಕೆಲಸನ ಟ್ರೇಲರಲ್ಲಿ ತೋರಿಸಿದ್ದಾರೆ. ಯಾಕಂದರೆ ನಮ್ಮ ರಾಜವರ್ಧನ್ ಸರ್ ಏನೇನು ಶೇಡು ನೋಡಬೇಕು, ಒಂದು ಸೆಂಟಿಮೆಂಟ್ ಆಗಲಿ, ಒಂದು ಲವ್ವಲ್ಲಾಗಲಿ, ಒಂದು ಎಮೋಷನ್ ಆಗಲಿ, ಆ ಆ್ಯಕ್ಷನ್ ಸೀಕ್ವೆನ್ಸಲ್ಲಂತೂ ತುಂಬ ಇಷ್ಟ ಆಯಿತು. ಸ್ಪೆಷಲಿ
ಒಂದು ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಕುಸ್ತಿಪಟು ಥರ ನೋಡಿದ್ದೀವಿ ತುಂಬಾ ನಾವು, ಬಟ್ ಆ ನ್ಯಾಷನಲ್ ಗೇಮ್ ಲೆವೆಲ್ಗೆ ಆ ಎಂಟ್ರಿ ಆಗ್ತಾರಲ್ಲ ಅದು ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಎಂಡು ರಾವಣ ಗೆಟಪ್ ಇತ್ತಲ್ಲ ಅದಂತೂ ಅಲ್ಟಿಮೇಟು. ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಸಿನಿಮಾದಲ್ಲಿ. ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿರ್ಬೋದು ನಾನು ಈ ಸಿನಿಮಾದಲ್ಲಿ ಎಲ್ಲ ಸಾಂಗು, ಬಟ್ ಆಸ್ ಎ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ, ಟ್ರೈಲರ್ ತುಂಬ ಚೆನ್ನಾಗಿದೆ ಸರ್. ಡೆಫಿನೆಟ್ಲಿ ನೀವು ಇವತ್ತಿಷ್ಟು ಕಾನ್ಫಿಡೆಂಟಾಗಿ ಮಾತಾಡಿದ್ದಕ್ಕೂ ಆ ಟ್ರೈಲರೇ ಕಾರಣ ಅನಿಸುತ್ತೆ. ಯಾಕಂದರೆ ಅಷ್ಟು ನಮಗೆ ಟೆಕ್ನಿಷಿಯನ್ಸ್ಗೆಲ್ಲ ನಾವು ನಿಮ್ಮ ಜೊತೆಗೆಲ್ಲ ಹೆಗಲ್ ಕೊಟ್ಟು ಫಸ್ಟಿಂದ ಹೇಳ್ಬೇಕಂದ್ರೆ ನರ್ಸಿ ಸರ್ ನಿಮ್ಮನ್ನ ಕರೆಸಿ ಕೂರಿಸಿ ಮಾತಾಡಿಸಿ, ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂತೂ ಎಕ್ಸ್ಟ್ರಾರ್ಡಿನರಿ. ಟ್ರೈಲರಲ್ಲೂ ಅಷ್ಟೇ ಇದಾಗಿ ಬಂದಿದೆ. ಬಟ್ ಮೇನ್ ಥಿಂಗ್ ಏನಂದರೆ ಹೀರೋ ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀರಾ. ನಮ್ಗೆ ನೋಡ್ತಾ ಇದ್ರೇ ಖುಷಿ ಅನಿಸುತ್ತೆ. ತುಂಬ ಥ್ಯಾಂಕ್ಸ್ ಸರ್, ಒಂದು ಒಳ್ಳೆ ಟ್ರೈಲರ್ ಕೊಟ್ಟಿದ್ದೀರಾ. ಈ ಥರ ಮತ್ತೆ ಇನ್ನೂ ಸಿನಿಮಾಗಳು ಬರ್ತಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ಲರಿಗೂ ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಲೇಟ್ ಆಯಿತು. ಗಜರಾಮ ನನ್ನ ಮೊದಲನೇ ನಿರ್ದೇಶನದ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಗಜರಾಮ ಸಿನಿಮಾದ ಮೇಲೆ ಇರಬೇಕು ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ ಕೆಲಸ ಮಾಡಿದ ತಂತ್ರಜ್ಞಾನನ ನೆನೆಸ್ಕೋಬೇಕು. ಮೊದಲನೇದಾಗಿ ಮನೋಮೂರ್ತಿ ಸರ್ ನನ್ನ ಗಜರಾಮ ಸಿನಿಮಾದ ದೊಡ್ಡ ಸ್ಟ್ರೆಂತ್ ಅವರು. ಅದು ಬಿಟ್ಟರೆ ನಮ್ಮ ಧನಂಜಯ್ ಸರ್ ತುಂಬ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಮೊದಲನೇ ಸಿನಿಮಾ ಅಂದಾಗ ತುಂಬ ಟೆನ್ಷನ್ಸ್ ಇರುತ್ತೆ. ನಮ್ಮ DOP ಚಂದ್ರು ಸರ್ ಅವರು ನನ್ನ ಅರ್ಧ ಟೆನ್ಷನ್ ಕಡಿಮೆ ಮಾಡಿದ್ರು. ಸೊ ಥ್ಯಾಂಕ್ ಯು ಚಂದ್ರು ಸರ್. ಆ್ಯಂಡ್ ಎಡಿಟರ್ ನೆನೆಸ್ಕೊಳ್ಳೇಬೇಕು, ಜ್ಞಾನೇಶ್ ಸರ್. ಅವರು ತುಂಬ ಚೆನ್ನಾಗಿ ಒಂದು ಒಳ್ಳೆ ಶೇಪ್ ತಂದು ಕೊಟ್ಟರು ಗಜರಾಮ ಸಿನಿಮಾನ. ಥ್ಯಾಂಕ್ ಯು ಜ್ಞಾನೇಶ್ ಸರ್. ಆ್ಯಂಡ್ ದೀಪಕ್ ಸರ್, ರಾಜ್ ಸರ್, ತಪಸ್ವಿನಿ ಮೇಡಮ್, ರಾಗಿಣಿ ಮೇಡಮ್, ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಆ ಕತೆಗೆ ನ್ಯಾಯ ಒದಗಿಸ್ಕೊಟ್ರು. ಹಾಗಾಗಿ ಗಜರಾಮ ಸಿನಿಮಾ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಕಾರಣ ಆಯಿತು. ಇನ್ನು ಮೊದಲನೇ ನರಸಿಂಹಣ್ಣನ ಬಗ್ಗೆ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಿನಿಮಾ ಕೊಟ್ಟರು. ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಮತ್ತು ನಮ್ಮ ಕಾಶಿ ಅಣ್ಣ, ಹಾಗೆ JVR ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಇದೇ ಫೆಬ್ರವರಿ 7ನೇ ತಾರೀಕು ನಮ್ಮ ಗಜರಾಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.